ಶಿಡ್ಲಘಟ್ಟದಲ್ಲಿ ಜೂನ್ 7ರಂದು ನಡೆಯಲಿರುವ ಶ್ರೀ ಶ್ರೀರಾಮ ಶೋಭಾಯಾತ್ರೆ ಬಗ್ಗೆ ಪತ್ರಿಕಾಗೋಷ್ಠಿ ಆಯೋಜನೆ. ನಗರದಲ್ಲಿ ಜೂನ್ 7ರಂದು ನಡೆಯಲಿರುವ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಶ್ರೀರಾಮ ಶೋಭಾಯಾತ್ರೆಯನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ನಗರದ ಎಸ್ಬಿಐ ಬ್ಯಾಂಕ್ ಮೇಲ್ಭಾಗದ ಶ್ರೀರಾಮ ಶೋಭಾಯಾತ್ರೆ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವರ್ಷದ ಶ್ರೀರಾಮ ಶೋಭಾಯಾತ್ರೆಯನ್ನು ಜೂನ್ 7ರಂದು ಭಾನುವಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀರಾಮ ಶೋಭಾಯಾತ್ರೆ ಟ್ರಸ್ಟಿನ ಅಧ್ಯಕ್ಷ ವೆಂಕಟೇಶ್ ಅವರು, ಶೋಭಾಯಾತ್ರೆಯು ಶಿಡ್ಲಘಟ್ಟದ ಹನುಮಂತಪುರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅದ್ದೂರಿಯಾಗಿ ಪ್ರಾರಂಭವಾಗಲಿದೆ. ಇದು ಟ್ರಸ್ಟ್ ರಚನೆಯಾದ ನಂತರ ನಡೆಯುತ್ತಿರುವ ಮೊದಲ ಶೋಭಾಯಾತ್ರೆ ಆಗಿದ್ದು, ಇಂದು ಸಮಾಜವನ್ನು ಜಾತಿ ಮತ್ತು ಪಕ್ಷಾತೀತವಾಗಿ ಒಗ್ಗೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಯಾದಗಿರಿ ಜಿಲ್ಲೆಯ ದೇವಸ್ಥಾನ ಪ್ರವೇಶ ನಿರಾಕರಣೆಯಂತಹ ಘಟನೆಗಳನ್ನು ಖಂಡಿಸಿದ ಸದಸ್ಯರು, ದೇವಸ್ಥಾನಗಳು ಎಲ್ಲರಿಗೂ ಮುಕ್ತವಾಗಿರಬೇಕು ಮತ್ತು ಹಿಂದೂಗಳೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಯುವ ಪೀಳಿಗೆಗೆ ಸಂಸ್ಕಾರ ಮತ್ತು ಸನಾತನ ಧರ್ಮದ ಮಹತ್ವವನ್ನು ತಿಳಿಸಲು ಇಂತಹ ಕಾರ್ಯಕ್ರಮಗಳು ಅಗತ್ಯ ಎಂದು ಸಂಘಟಕರು ತಿಳಿಸಿದರು. ಸ್ಥಳೀಯ ಶಾಸಕರು ಮತ್ತು ಎಲ್ಲ ಪಕ್ಷದ ಮುಖಂಡರಿಗೆ ಆಹ್ವಾನ ನೀಡಲಾಗುವುದು ಎಂದು ತಿಳಿಸಿದ ಅವರು, ಅಧಿಕಾರಿಗಳನ್ನು ಸಹ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುವುದು ಎಂದು ಹೇಳಿದರು. ಟ್ರಸ್ಟ್ ವತಿಯಿಂದ ಮುಂದೆ ಅಯೋಧ್ಯೆಗೆ ಭಕ್ತರನ್ನು ಕಳುಹಿಸಿಕೊಡುವ ಯೋಜನೆಯೂ ಇದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೆಂಕಟೇಶ್, ಪ್ರಕಾಶ್, ಕೊತ್ತನೂರು ರವಿಚಂದ್ರ, ಗುಡಿಹಳ್ಳಿ ಮಂಜುನಾಥ್, ಮೇಲೂರು ಅನಿಲ್, ರಾಮಾಂಜನೇಯ, ಭರತ್ ಕುಮಾರ್, ತಿರುಮಲ ಪ್ರಿಂಟರ್ನ ಲಕ್ಷ್ಮೀನಾರಾಯಣ್, ಎಗ್ರೈಸ್ ಕಿರಣ್, ನಡಪಿನಾಯಕನಹಳ್ಳಿಯ ಅಜಿತ್ ಕುಮಾರ್, ವೆಂಕೋಬ್ರಾವ್ ಇನ್ನು ಮುಂತಾದವರು ಹಾಜರಿದ್ದರು. ಮುಂದಿನ ತಿಂಗಳು 7ನೇ ತಾರೀಕು ಭಾನುವಾರ ಶ್ರೀರಾಮ ಶೋಭಾಯಾತ್ರೆಯನ್ನು ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಹತ್ತಿರ ಶ್ರೀರಾಮ ಶೋಭಾಯಾತ್ರೆ ಆಚರಣಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಯಾತ್ರೆಯು ಸಮಸ್ತ ಹಿಂದೂ ಬಂಧುಗಳು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು. ಅದೇ ರೀತಿ ಈ ಯಾತ್ರೆಯಲ್ಲಿ ಯಾವ್ಯಾವ ಕಲಾ ತಂಡಗಳು ಮತ್ತು ಏನೇನು ಭಾಗಿಯಾಗುತ್ತೆ ಅಂತ ಹೇಳೋ ಉದ್ದೇಶದಿಂದ ಈ ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಈ ಯಾತ್ರೆಯಲ್ಲಿ 12 ಅಡಿ ಎತ್ತರದ ಶ್ರೀರಾಮನ ವಿಗ್ರಹ ಹಾಗೂ 10 ಅಡಿ ಎತ್ತರದ ಶಿವನ ವಿಗ್ರಹ ಹಾಗೂ ಹನುಮಾನ್ ವೇಷಧಾರಿ ಮತ್ತು ಅದೇ ರೀತಿ ನರಸಿಂಹಸ್ವಾಮಿ ವೇಷಧಾರಿ, ಅದೇ ರೀತಿ ನಾಸಿಕ್ ಡೋಲ್ ಆಗ್ಬೋದು ಮತ್ತು ಇನ್ನೂ ಹಲವು ಕಲಾ ತಂಡಗಳು ಈ ಯಾತ್ರೆಯಲ್ಲಿ ಭಾಗವಹಿಸಲಿದೆ. ಈ ಯಾತ್ರೆಯು 11 ಗಂಟೆಗೆ ಭಾನುವಾರ ಬರೋ ತಿಂಗಳು 7ನೇ ತಾರೀಕು ಹನುಮಂತಪುರದಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಮೆರವಣಿಗೆ ಮುಖಾಂತರ ಬಂದು ಸಂಜೆ 5 ಗಂಟೆಗೆ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಮುಂದೆ ವೇದಿಕೆ ಕಾರ್ಯಕ್ರಮ ಆಗುತ್ತೆ. ಈ ವೇದಿಕೆ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಹಾರಿಕಾ ಮಂಜುನಾಥ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ದಿಕ್ಸೂಚಿ ಭಾಷಣಕಾರರು ಶ್ರೀ ರಘು ಸಕಲೇಶ್ಪುರ, ಹಿಂದೂ ಮುಖಂಡರು, ಕರ್ನಾಟಕ ರಾಜ್ಯ, ಇವರು ಸಹ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಹಿಂದೂ ಕಾರ್ಯಕ್ರಮಕ್ಕೆ ಸಮಸ್ತ ಶಿಡ್ಲಘಟ್ಟ ತಾಲೂಕಿನ ಜನತೆ ಕೈ ಜೋಡಿಸಿ ಈ ಹಿಂದೂ ಯಾತ್ರೆಯನ್ನು ನಮ್ಮೆಲ್ಲರ ಐಕ್ಯತಾ ಯಾತ್ರೆಯಾಗಿ ನಾವೆಲ್ಲ ಮಾಡಬೇಕು. ಸಮಸ್ತ ಹಿಂದೂಗಳು, ಸಮಸ್ತ ಶಿಡ್ಲಘಟ್ಟ ಜನತೆ ಹಿಂದೂಗಳು ಯಾತ್ರೆಗೆ ಕೈ ಜೋಡಿಸಿ ಬಲಪಡಿಸಬೇಕಂತ ಈ ಮೀಡಿಯಾ ಮುಖಾಂತರ ಕೋರ್ತಾ ಇದ್ದೀರಿ. 7ನೇ ತಾರೀಕು ಶ್ರೀರಾಮ ಶೋಭಾಯಾತ್ರೆ ಇರುತ್ತೆ. ಇದು ನಮ್ಮ ಹಿಂದೂಗಳೆಲ್ಲ ಒಂದು ಜಾತ್ರೆ ಥರ ಸೇರಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಇಲ್ಲಿ ಯಾವ ಜಾತಿ ಭೇದ ಇಲ್ದಿರ, ಯಾವ ಪಕ್ಷ ಭೇದ ಇಲ್ದಿರ ಒಗ್ಗೂಡಿ ಈ ಆಚರಣೆಯನ್ನು ಮಾಡಬೇಕಂತ ನಮ್ಮ ಶಿಡ್ಲಘಟ್ಟ ಜನತೆ ಹತ್ರ ಕೇಳ್ಕೊಳ್ತಿದ್ದೀನಿ. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಒಂದೇ, ಹಿಂದೂಗಳು ಒಗ್ಗಟ್ಟಾಗಬೇಕನ್ನೋದು. ಈಗ ಇತ್ತೀಚೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ನೋಡೋಣ. ತಮಿಳುನಾಡಿನಲ್ಲಿ ಒಬ್ಬ ಉದಯನಿಧಿ ಸ್ಟಾಲಿನ್ ಅನ್ನೋ ರಾಜಕೀಯ ವ್ಯಕ್ತಿ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೇಳ್ತಾನೆ. ಅಂದರೆ ಒಂದು ಇಡೀ ಸಮುದಾಯನ ನಾಶ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಅಂದರೆ ನಾಶ ಮಾಡೋದಂದ್ರೆ ಏನು? ನಾಶ ಮಾಡೋದಂದರೆ ನಮ್ಮ ಲೆಕ್ಕದಲ್ಲೆಲ್ಲನೂ ದೇಶದಿಂದ ಓಡಿಸ್ಬೇಕು, ಇಲ್ಲ ನಿರ್ನಾಮ ಮಾಡಬೇಕು ಅನ್ನೋದೇ ಆಗಿದೆ. ಅಂದರೆ ಯಾಕೆ ನಮ್ಮ ಒಂದು ಹಿಂದೂ ಧರ್ಮ ಸಂಘಟಿತರಾಗ್ತಾ ಇಲ್ಲ ಅಂತಂದರೆ, ಈ ಜಾತಿ ಅನ್ನೋ ಹೆಸರಲ್ಲಿ ರಾಜಕಾರಣಿಗಳು ನಮ್ಮನ್ನು ಒಗ್ಗಟ್ಟನ್ನ ಒಡೆದು ಹಿಂದೂ ಸಮಾಜನ ಬಲಿ ಮಾಡ್ತಾ ಇದ್ದಾರೆ.
ಹಿಂದೂಗಳು ಒಗ್ಗಟ್ಟಾಗಬೇಕು. ಒಂದು ಸಂಘಟಿತರಾಗದೇ ಇದ್ದರೆ ಯಾವುದೇ ಒಂದು ಸಮುದಾಯ ಉಳಿಯೋದಿಲ್ಲ. ಇದು ಇತಿಹಾಸದಲ್ಲಿ ಇಡೀ ಜಗತ್ತು ನೋಡಿದೆ. ಆಗದೇ ಇರತಕ್ಕಂಥ ಯಾವುದೇ ಒಂದು ಸಮುದಾಯ ಉಳಿದಿರೋ ಉದಾಹರಣೆ ಇಲ್ಲ. ತಕ್ಕ ಮಟ್ಟಿಗೆ ಹಿಂದೂ ಸಮಾಜ ಸಂಘಟಿತರಾಗಿ ಹಿಂದಿನ ಕಾಲದಿಂದನೂ ಎದುರಿಸ್ಕೊಂಡು ಬರ್ತಾ ಇರೋದಕ್ಕೆ ಇದುವರೆಗೂ ನಾವು ಉಳ್ಕೊಂಡು ಬಂದಿದ್ದೀವಿ. ಆ ಒಂದೇ ಕಾರಣಕ್ಕೆ ಎಲ್ಲ ಪಕ್ಷಾತೀತವಾಗಿ ನಾವು ಹಿಂದೂಗಳನ್ನು ಒಂದು ಹೆಮ್ಮೆನ ಎದೆಯಲ್ಲಿ ಇಟ್ಕೊಂಡು ಇನ್ನು ಒಂದು ಶೋಭಾಯಾತ್ರೆ, ನಮಗೆ ರಾಮ ಅಂತಂದರೆ ಆದರ್ಶ ಪುರುಷ, ಅಲ್ಲಿನಿಂದ ನಮ್ಮ ಒಂದು ಇತಿಹಾಸ ದೊಡ್ಡದಾಗಿ ಬೆಳ್ಕೊಂಡು ಬಂದಿದೆ. ಹಾಗಾಗಿ ರಾಮನ್ನ ನಾವು ಆರಾಧಿಸ್ಕೊಂಡು ಬಂದಿದ್ದೀವಿ. ಹಂಗಾಗಿ ಎಲ್ಲ ನಮ್ಮ ತಾಲೂಕಿನ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಜಾತಿಗಳನ್ನೆಲ್ಲ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಸ್ಪಷ್ಟ ಸಂದೇಶ ಕೊಡಬೇಕು. ನಮ್ಮ ಶಿಡ್ಲಘಟ್ಟದಲ್ಲೂ ನಾವು ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ. ಪಕ್ಷ ಅಂತ ಬಂದರೆ ನಾವು ಯಾವುದಕ್ಕಾದ್ರೂ ಓಟ್ ಹಾಕತ್ತೀವಿ. ಆದರೆ ಒಂದು ಸಮುದಾಯದ ಕಾರ್ಯಕ್ರಮ ಅಂದಾಗ ನಾವು ಒಗ್ಗಟ್ಟಾಗಿ ಎಲ್ಲ ನಾವು ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ಈ ಮೂಲಕ ನಾವು ಸಂಘಟಿತರಾಗೋಣ ಅಂತ ಈ ಮೂಲಕ ಇವತ್ತು ನಾವು ಏನು ಶ್ರೀರಾಮ ಶೋಭಾಯಾತ್ರೆ ಮಾಡಬೇಕು ಅಂತ ಪ್ರತಿ ವರ್ಷ ನಾವು ಇವತ್ತು ಯಾಕೆ ಈ ಒಂದು ಹೆಸರಿಟ್ಕೊಂಡು ಈ ಶೋಭಾಯಾತ್ರೆ ಸೇವಾ ಟ್ರಸ್ಟ್ ಅಂತ ಮಾಡಬೇಕು ಅಂತ ಹೊರಟಿದ್ದೀವೋ, ಹಿಂದೂ ಕಾರ್ಯಕ್ರಮ, ನಮ್ಮ ಹಿಂದೂ ಬಾಂಧವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾಧ್ಯಮ ಮಿತ್ರರು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನಮ್ಮ ಯುವ ಪೀಳಿಗೆ ಎಲ್ಲೆಲ್ಲಿ ಕಾಲಹರಣ ಮಾಡ್ತಾಯಿದೆ, ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಾಯಿದೆ, ಸಂಸ್ಕಾರ ಅಂದರೆ ಏನು, ಒಂದು ಸಂಬಂಧ ಅಂದರೆ ಏನು, ದಿನೇ ದಿನ ಅದು ನಶಿಸ್ತಾ ಇದೆ. ಇವೆಲ್ಲವನ್ನು ನಾವು ನಮ್ಮ ಪೀಳಿಗೆಗೆ ತಿಳಿಸ್ಬೇಕಂತಂದರೆ ನಮಗೆ ಏನು ಅಲ್ಪ ಸ್ವಲ್ಪ ಜ್ಞಾನ ತಿಳಿದಿದೆಯೋ ಅದನ್ನು ನಿಮ್ಮ ಮುಖಾಂತರ ನಾವು ಇವತ್ತು ಈ ಸಮಾಜಕ್ಕೆ ತಿಳಿಸ್ಬೇಕಾಗಿದೆ. ಇಂಥ ಒಂದು ಕಾರ್ಯಕ್ರಮಗಳು ಪ್ರತಿ ವರ್ಷ ನಡಿಬೇಕು. ನಾವೇ ಅಂತಲ್ಲ, ಯಾರು ಈ ಕಾರ್ಯಕ್ರಮಗಳು ಮಾಡ್ತಾರೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಟ್ರಸ್ಟ್ ವತಿಯಿಂದ ಅಯೋಧ್ಯೆಗೆ ಯಾರು ನಮ್ಮ ಹಿಂದೂ ಧರ್ಮದ ಕೆಲವರು ಹೋಗ್ಬೇಕಂತ ನಮ್ಮಲ್ಲಿ ಬೇಡಿಕೆ ಇಟ್ಟಿದ್ದಾರೆ, ಅಯೋಧ್ಯೆಗೆ ಹೋಗ್ಬೇಕು ಇಲ್ಲಿಂದ ಅಂತ, ನಾವು ಅವ್ರಿಗೂ ಸಹ ಇಲ್ಲಿಂದ ಕಳಿಸ್ಕೊಡೋದಕ್ಕೂ ಸಹ ನಾವು ನಮ್ಮ ಟ್ರಸ್ಟ್ ಮುಖಾಂತರ ಕೂತ್ಕೊಂಡು ಅದನ್ನು ನಾವು ಮಾತನಾಡ್ತಾ ಇದ್ದೀವಿ. ನಾನು ನಮ್ಮ ಶಿಡ್ಲಘಟ್ಟ ಜನತೆ ಕೇಳ್ಕೊಳ್ಳೋದೇನಂತಂದರೆ, ಇದು ನಮ್ಮ ಇವತ್ತೇನು ನಮ್ಮ ಸದಸ್ಯರು ನಾವೇನು ಕೇಳಿದ್ದೀವೋ ವೈಯಕ್ತಿಕವಾಗಿ ನಾವೆಲ್ಲರನ್ನೂ ಕರೆಯೋದಕ್ಕಾಗಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರ ಕಡೆಯಿಂದನೇ ಇವತ್ತು ನಿಮ್ಗೆ ವಿಚಾರ ಗೊತ್ತಾಗ್ತಾ ಇದೆ. ದಯವಿಟ್ಟು ಹೇಳ್ತೀವಿ, ಒಬ್ಬರು ಬರದೆ ನಿಮ್ಮ ಜೊತೆ ಒಬ್ಬೊಬ್ರು 10 ಜನ ಕರ್ಕೊಂಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಯಾಕಂತಂದರೆ ಹಿಂದೆ ಮಾಡಿದಂಥ ಕಾರ್ಯಕ್ರಮಗಳು ಜನಸಂಖ್ಯೆ ಕಡಿಮೆ ಇದೆ ಅಂತೇಳಿ ನಮ್ಮಲ್ಲಿರೋ ನಮ್ಮ ಹಿಂದೂಗಳೇ ಹೇಳ್ತಾರೆ. ಬಟ್ ಅವರೇ ಬಂದಿರಲ್ಲ ಕಾರ್ಯಕ್ರಮಕ್ಕೆ, ಅವ್ರ ಮನೇಲಿರೋ ಮಕ್ಕಳನ್ನೇ ಕಳಿಸಿರಲ್ಲ. ನನ್ನ ಕಡೆಯಿಂದ ರಿಕ್ವೆಸ್ಟು, ನಮ್ಮ ಟ್ರಸ್ಟ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಏನೇ ಒಂದು ರಾಜಕೀಯ ಉದ್ದೇಶ ಆಗಲಿ, ಒಂದು ಜಾತ್ಯತೀತವಾಗಿ ಎಲ್ಲ ಬಿಟ್ಟು ಇವತ್ತು ಹನುಮಂತಪುರ ಗೇಟಿಂದ ಇವತ್ತು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸಹಸ್ರಾರು ಸಂಖ್ಯೆ. ನಾನು ನಮ್ಗೆ ಹೇಳ್ತಿರೋದು, ನಮ್ಮ ಶಿಡ್ಲಘಟ್ಟ ಜನತೆ ಯುವಕರಿಗೆ ಹೇಳ್ತಾ ಇದ್ದೀನಿ, ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಮ್ಮ ತಾತ ಮುತ್ತಾತನವರು ಎದ್ದು ಗೆದ್ದು ನಿಂತಿದ್ದಕ್ಕೆ ಇವತ್ತು ನಾವು ಹಿಂದೂ ಧರ್ಮದಲ್ಲಿ ಬಂದಿದ್ದೀವಿ. ಜಾತಿ ಬೇಡ ನಮಗೆ, ನಮ್ಮ ಪಕ್ಷಾತೀತವಾಗಿ ಜಾತಿ ಬೇಡ. ಇವತ್ತು ನಾವು ಅದನ್ನು ಉಳಿಸ್ಕೊಂಡು ನಮ್ಮ ಹಿಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಧೈರ್ಯವಾಗಿ ಈ ಧರ್ಮದಲ್ಲಿ ನಿಲ್ತಾರೆ. ಇಲ್ಲಾಂದರೆ ಬೇರೆ ಧರ್ಮದ ದಬ್ಬಾಳಿಕೆಯಲ್ಲಿ ಅವ್ರು ಇವತ್ತು ನಶಿಸಿ ಹೋಗ್ತಾರೆ. ಅದಕ್ಕೆ ನಮ್ಮ ಶಿಡ್ಲಘಟ್ಟ ಯೂತ್ಗೆ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಸಹಸ್ರಾರು ಜನ, ಒಬ್ಬರು ಬರ್ದಿರ ಪ್ರತಿ ಹಳ್ಳಿಯಿಂದ 100 ಜನ ಇವತ್ತು ಹನುಮಂತಪುರ ಗೇಟಿಂದ ಶಿಡ್ಲಘಟ್ಟ ತಾಲೂಕು ನಮ್ಮ ಬಸ್ ಸ್ಟ್ಯಾಂಡ್ ಏನಿದೆ, ಶಿಡ್ಲಘಟ್ಟ ಸರ್ಕಾರಿ ಬಸ್ ಸ್ಟ್ಯಾಂಡ್ ಏನಿದೆಯೋ ಅಲ್ಲಿ ವೆಂಕಟೇಶ್ವರ ಥಿಯೇಟ್ರ್ ಮುಂದೆ ನಾವು ವಾಗ್ಮಿಗಳು ನಮ್ಮ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಂಡಿರೋಂಥವ್ರು, ಸ್ವಲ್ಪ ಜ್ಞಾನ ತಿಳ್ಕೊಂಡಿರೋಂಥವ್ರು ನಮಗೆ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ಕೊಡ್ತಾರೆ. ಕೇಳೋಣ, ತುಂಬ ಚೆನ್ನಾಗಿರ್ತದೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ತಾಲೂಕಿನಾದ್ಯಂತ ನಮ್ಮ ಹಿರಿಯ ಮುಖಂಡರು, ನಮ್ಮ ಹಿಂದೂ ಮುಖಂಡರುಗಳು, ಪ್ರತಿಯೊಬ್ಬರು ಎಲ್ಲ ಸಂಘಟನೆ ಮುಖಂಡರುಗಳು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ.